ನೀರು ಒಂದು ಜೀವಂತವಾದಂಥ ಎನರ್ಜಿನ ಕ್ಯಾರಿ ಮಾಡುತ್ತೆ. ನೀರು ನಮ್ಮ ದೇಹದಲ್ಲಿ 70% ಇದ್ದರೆ ನಮ್ಮ ಇಡೀ ಭೂಮಿಯಲ್ಲಿ 70% ನೀರಿಂದ ಇರುತ್ತಲ್ಲ. ನಮ್ಮ ಪ್ರತಿಯೊಂದು ಕೋಶದ ಒಳಗೆ ಕೂಡ ನೀರಿದೆ. ನೀರು ಒಂದು ಎನರ್ಜಿ ಪ್ಲಸ್ ನಮ್ಮ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡುವಂಥ ಶಕ್ತಿ ನೀರಿಗಿದೆ. ನೀರು ನಮ್ಮ ಮಾತನ್ನ, ನಮ್ಮ ಯೋಚನೆಗಳನ್ನ, ನಮ್ಮ ಭಾವನೆಗಳನ್ನ ಅಬ್ಸರ್ವ್ ಮಾಡುವಂಥ ಶಕ್ತಿ ಇದೆ. ಅದಕ್ಕೆ ಒಂದು ಮೆಮೊರಿ ಇದೆ, ಅದು ಬೇಗನೆ ಆ ಮೆಮೊರಿಯಲ್ಲಿ ಹಿಡಿದಿಟ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಸೊ ನೀವು ಯಾವಾಗೂ ಅಷ್ಟೇ ನೀರಿನ ಜೊತೆ ಮಾತಾಡುವಾಗ ಪಾಸಿಟಿವ್ ಆಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನೀರು ಒಂದು ಅದ್ಭುತವಾದಂಥ ಶಕ್ತಿ ಅಂತ ಹೇಳ್ತಾರೆ. ಡಾಕ್ಟರ್ ಮೆಸಾರೋ ಇಮೋಟೋ ಅವರು ಜಪಾನೀಸ್ ಸೈಂಟಿಸ್ಟ್ ಆಗಿರ್ತಾರೆ. ಅವರು ನೀರಿನ ಜೊತೆ ಒಂದು ರಿಸರ್ಚ್ನ ಮಾಡ್ತಾರೆ. ಒಂದೇ ನೀರನ್ನು ಬೇರೆ ಬೇರೆಯ ಭಾವನೆಗಳ ಜೊತೆ ಬೇರೆ ಬೇರೆಯ ಮಾತುಗಳಿಗೆ ಎಕ್ಸ್ಪೋಸ್ ಮಾಡ್ತಾರೆ. ಪಾಸಿಟಿವ್ ಆಗಿ ಮಾತಾಡಿರುವಂತಹ ನೀರು, ನಾನು ತುಂಬ ಪ್ರೀತಿಯಿಂದ ಇದ್ದೀನಿ, ನಾನು ಒಳ್ಳೆಯ ವ್ಯಕ್ತಿಯಾಗಿದ್ದೀನಿ, ನನ್ನಲ್ಲಿ ತುಂಬ ಥ್ಯಾಂಕ್ ಯು ಹೇಳುವಂತಹ ಗುಣ ಇದೆ, ನಾನು ಥ್ಯಾಂಕ್ ಯು, ಐ ಲವ್ ಯು, ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಮೈ ಲೈಫ್, ಇಂತಹ ಪದಗಳನ್ನ ಹೇಳಿರುವಂತಹ ನೀರು ಯಾವಾಗ ಫ್ರೀಸ್ ಮಾಡಿದಾಗ ಆ ನೀರು ಮೈಕ್ರೋಸ್ಕೋಪಲ್ಲಿ ಇಟ್ಟು ನೋಡಿದಾಗ ಆ ನೀರು ಅನ್ನೋದು ಅದ್ಭುತವಾದಂಥ ಒಂದು ಕ್ರಿಸ್ಟಲ್ ಫಾರ್ಮಲ್ಲಿ ಇರುತ್ತೆ. ಅದೇ ನೆಗೆಟಿವ್ ಪದಗಳು ಹೇಳಿರುವಂತಹ ನೀರು, ಕೋಪ, ಭಯ, ದ್ವೇಷ, ದುಃಖ, ಇಂತಹ ಪದಗಳನ್ನ ಹೇಳಿರುವಂತಹ ನೀರು, ನಾನು ಯೂಸ್ಲೆಸ್, ನಾನು ವರ್ತಿ ಇಲ್ಲ, ನನಗೇನು ಮಾಡೋದಕ್ಕೆ ಅರ್ಹತೆ ಇಲ್ಲ, ಇಂತಹ ಪದಗಳನ್ನ ಹೇಳಿರುವಂತಹ ನೀರನ್ನ ಫ್ರೀಸ್ ಮಾಡಿದಾಗ ಅದು ಮೈಕ್ರೋಸ್ಕೋಪಲ್ಲಿ ಇಟ್ಟು ನೋಡಿದಾಗ ಆ ನೀರು ಅನ್ನೋದು ಬ್ರೇಕ್ ಆಗಿರುತ್ತೆ. ಆ ಕ್ರಿಸ್ಟಲ್ ಫಾರ್ಮೇಷನ್ ಅನ್ನೋದು ಡಿಸ್ಟರ್ಬ್ ಆಗಿಬಿಟ್ಟಿರುತ್ತೆ, ಅದು ಬ್ರೇಕ್ ಆಗಿರುತ್ತೆ, ಕ್ಲಿಯರ್ ಆಗಿ ಇರಲ್ಲ ಅಂತ ಹೇಳ್ತಾರೆ. ಒಂದೇ ನೀರು, ಬಟ್ ಡಿಫ್ರೆನ್ಸ್ ಏನು? ನಮ್ಮ ಮಾತು, ನಮ್ಮ ಎಮೋಷನ್ಸ್. ಇದರಿಂದ ನಿಮ್ಗೆ ಏನು ಅರ್ಥ ಆಯಿತು? ನೀರು ನಿಮ್ಮ ಮಾತನ್ನ ಕೇಳುತ್ತೆ, ನೀರು ನಿಮ್ಮ ಭಾವನೆಗಳನ್ನ ಅಬ್ಸರ್ವ್ ಮಾಡುತ್ತೆ ಅಂತ ಗೊತ್ತಾಯ್ತಲ್ವಾ? ಸೊ ಈ ದಿನದಿಂದನೇ ನೀವು ನೀರಿನ ಜೊತೆ ಒಂದು ಒಳ್ಳೆಯ ಸಂಬಂಧನ ಬೆಳೆಸ್ಕೊಳ್ಳಿ, ಒಂದು ಒಳ್ಳೆಯ ಪಾಸಿಟಿವ್ ಮಾತುಗಳನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ಪ್ರತಿದಿನ ಹೇಳುವಂಥ ಮಾತುಗಳು, ಐ ಆಮ್ ಅನ್ಲಕ್ಕಿ, ನಾನು ಸೇಫ್ ಇಲ್ಲ, ನನಗೆ ದಿನ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ನಾನು ನಾಳೆ ಮಾಡ್ತೀನಿ, ಆಮೇಲೆ ಮಾಡ್ತೀನಿ, ಇಲ್ಲಾಂದರೆ ನನಗೆ ಆಗಲ್ಲ, ನನಗೆ ಕಷ್ಟ ಇದೆ, ನನಗೆ ಹಣದ ಕಷ್ಟ ಇದೆ, ನನಗೆ ಸಂಬಂಧದಲ್ಲಿ ಕರೆಕ್ಟಾಗಿಲ್ಲ, ನನ್ನ ಸಂಬಂಧ ಡಿಸ್ಟರ್ಬ್ಡ್ ಆಗಿದೆ, ಇಲ್ಲಾಂದರೆ ನಾನು ಅನ್ಲಕ್ಕಿ, ಇಂತಹ ಪದಗಳನ್ನ ನೀವು ರಿಪೀಟೆಡಾಗಿ ಹೇಳ್ತಾ ಇರ್ತೀರಲ್ವ. ನೀವು ಯಾವಾಗ ಇಂತಹ ಪದಗಳನ್ನ ರಿಪೀಟೆಡಾಗಿ ಹೇಳ್ತಾ ಇರ್ತೀರೋ ನಿಮ್ಮ ದೇಹದಲ್ಲಿರುವಂತಹ ನೀರು ಅದನ್ನು ಅಬ್ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀವು ಯಾವಾಗ ಇದನ್ನು ರಿಪೀಟೆಡಾಗಿ ಹೇಳ್ತಾ ಇರ್ತೀರೋ ಪರಿಣಾಮ ಏನಾಗುತ್ತೆ ಗೊತ್ತಾ? ನಿಮ್ಮ ದೇಹದಲ್ಲಿರುವಂತಹ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ, ನಿಮ್ಮಲ್ಲಿರುವಂತಹ ಕಾನ್ಫಿಡೆನ್ಸ್ನ ನೀವು ಕಡಿಮೆ ಮಾಡ್ಕೊತೀರಾ, ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಅನ್ನೋದು ಸ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಈ ಕ್ಷಣದಿಂದನೇ ನೀವು ಪ್ರತಿಯೊಂದು ದಿನವೂ ಪಾಸಿಟಿವ್ ಆಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಬಿಕಾಸ್ ನಿಮ್ಮ ಒಳಗಡೆ ಇರುವಂತಹ ನೀರು ನೀವು ಹೇಳುವಂತಹ ಮಾತನ್ನ ಅಬ್ಸರ್ವ್ ಮಾಡುತ್ತೆ ಅಂತ ಹೇಳ್ತಾರೆ ಇಮೋಟೋ ಅವರು. ಸೊ ಈ ಕ್ಷಣದಿಂದ ನೀವು ನೀರಿಗೆ ಏನು ಹೇಳ್ತೀರಾ? ನಾನು ಪಾಸಿಟಿವ್ ಆಗಿದ್ದೀನಿ, ನಾನು ಎನರ್ಜೆಟಿಕ್ ಆಗಿದ್ದೀನಿ, ನಾನು ಅದ್ಭುತವಾದಂಥ ವ್ಯಕ್ತಿ, ನನಗೆ ಒಳ್ಳೆಯ ಅವಕಾಶಗಳು ಬರ್ತಾ ಇದೆ ಅನ್ನುವಂತಹ ಪದಗಳನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ ನೀರಿನ ಜೊತೆ. ಇವತ್ತು ಒಂದು ಸಿಂಪಲ್ ಆದಂತಹ ವಾಟರ್ ಮ್ಯಾನಿಫೆಸ್ಟೇಷನ್ನ ಮಾಡೋಣ ನಾವು. ವಾಟರ್ ಮ್ಯಾನಿಫೆಸ್ಟೇಷನ್ ಅಂದರೆ ಏನು? ಮ್ಯಾನಿಫೆಸ್ಟೇಷನ್ ಅಂದರೆ ಯಾವುದಾದ್ರೂ ಒಂದು ಇಂಟೆನ್ಷನ್ ಆ ನೀರಿಗೆ ಸೆಟ್ ಮಾಡಬೇಕು. ಯಾವಾಗ ನೀವು ಆ ನೀರಿಗೆ ಒಂದು ಒಳ್ಳೆಯ ಇಂಟೆನ್ಷನ್ ಸೆಟ್ ಮಾಡ್ತಾ ಪ್ರತಿದಿನ ಆ ನೀರನ್ನ ಸೇವನೆ ಮಾಡೋದ್ರಿಂದ, ಬಿಕಾಸ್ ಅದಕ್ಕೊಂದು ಮೆಮೊರಿ ಇರೋದ್ರಿಂದ, ನೀವೇನೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಲ್ವ, ವಿತ್ ಎಮೋಷನ್ಸ್, ವಿತ್ ಎನರ್ಜಿ, ವಿತ್ ಒಳ್ಳೆ ಇಂಟೆನ್ಷನ್ ಇದ್ದಾಗ ಅದು ಬೇಗ ನಮ್ಮ ಕಣ್ಮುಂದೆ ನೋಡೋದಕ್ಕೆ ಪಾಸಿಬಿಲಿಟೀಸ್ ಇರುತ್ತೆ. ಇದೇನು ಮ್ಯಾಜಿಕ್ಕಾ ಅಂದರೆ ಇಲ್ಲ, ಇದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಒಂದು ಪ್ರೋಗ್ರಾಮಿಂಗ್ ಮಾಡುವಂಥ ಒಂದು ಟೆಕ್ನಿಕ್ ಆಗಿರುತ್ತೆ. ಯಾವಾಗ ನೀವು ರಿಪೀಟೆಡಾಗಿ ಇದನ್ನು ನೋಡ್ತಾ ನೀವು ಆ ನೀರಿನ ಇಂಟೆನ್ಷನ್ ಸೆಟ್ ಮಾಡಿ, ಇದೊಂದು ವಾಟರ್ ಬಾಟಲ್, ನೀವು ಪ್ರತಿದಿನ ಈ ನೀರನ್ನ ನೀವು ಕುಡಿತಾ ಇದ್ದೀರಾ ಅಂದರೆ ಒಂದು ಪೇಪರಲ್ಲಿ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ನಾನು ಈ ದಿನ ತುಂಬ ಆರೋಗ್ಯಕರವಾಗಿದ್ದೀನಿ, ನಾನು ತುಂಬ ಎನರ್ಜೆಟಿಕ್ ಆಗಿದ್ದೀನಿ, ನಾನು ಮನಿ ಮ್ಯಾಗ್ನೆಟ್, ಐ ಅಟ್ರಾಕ್ಟ್ ಅಬಂಡೆನ್ಸ್ ಇನ್ ಮೈ ಲೈಫ್, ನನ್ನ ಸಂಬಂಧಗಳಲ್ಲಿ ಅದ್ಭುತವಾದಂತಹ ಎಕ್ಸ್ಪೀರಿಯನ್ಸಸ್ನ ನಾನು ನೋಡ್ತಾ ಇದ್ದೀನಿ ಅನ್ನುವಂತಹ ಪದಗಳನ್ನ ನೀವು ಬರೆದು ಈ ನೀರಿನ ಮೇಲೆ ಈ ಥರ ಪೇಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಜಸ್ಟ್ ಈ ಥರ ಪೇಸ್ಟ್ ಮಾಡಿ. ಪ್ರತಿದಿನ ನೀವು ಈ ನೀರನ್ನ ನೋಡ್ತಾ ಇರ್ತೀರಲ್ಲ, ಈ ನೀರನ್ನ ಕುಡಿಯೋದಕ್ಕೂ ಮುಂಚೆ ಈ ಇಂಟೆನ್ಷನ್ನ ಓದಿ ಆ ನೀರನ್ನ ಕುಡಿಯೋದ್ರಿಂದ ಅದು ಬೇಗನೆ ನಿಮ್ಮ ಕಣ್ಮುಂದೆ ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂತ ಕೇಳಿದ್ರೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನೀವು ಒಂದು ಸ್ಪಷ್ಟವಾದಂಥ ಸಂದೇಶ ಕೊಡ್ತಾ ಇದ್ದೀರಾ. ಇದು ನಿಜವಾಗ್ಲೂ ಮ್ಯಾಜಿಕ್ ಅಲ್ಲ, ಇದು ನಿಮ್ಮ ಇಂಟೆನ್ಷನ್, ನಿಮ್ಮ ಎನರ್ಜಿ, ನಿಮ್ಮ ಥಾಟ್ಸ್ ಎಲ್ಲವೂ ಅದರ ಮೇಲೆ ಇದ್ದಾಗ, ಯಾವಾಗ ನೀವು ರಿಪೀಟೆಡಾಗಿ ಇದನ್ನು ಅಭ್ಯಾಸ ಮಾಡ್ತಾ ಇದ್ದಾಗ ಇದರ ರಿಸಲ್ಟ್ಸ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹ್ಯೂಲೆನ್ ಅವ್ರು ಹೇಳ್ತಾರೆ, ಈ ಬ್ಲೂ ವಾಟರ್ ಬಾಟಲ್ ಅನ್ನೋದು ಇದೊಂದು ಅದ್ಭುತವಾದಂಥ ವಾಟರ್ ಬಾಟಲ್ ಆಗಿರುತ್ತೆ. ಯಾವಾಗ ನೀವು ಪ್ರತಿದಿನ ಇದನ್ನು 1 ಅವರ್ ಇಲ್ಲಾಂದರೆ ಹಾಫ್ ಆನ್ ಅವರ್ ಸೋಲಾರ್ ಎನರ್ಜೀಸ್ಗೆ ನೀವು ಇದನ್ನು ಇಡ್ತಾ ಈ ನೀರನ್ನ ಸೇವನೆ ಮಾಡೋದ್ರಿಂದ ಇದಕ್ಕೊಂದು ಹೈಯೆಸ್ಟ್ ಎನರ್ಜಿ ಬರುತ್ತೆ ಅಂತ ಹೇಳ್ತಾರೆ. ಯಾವಾಗ ಇದನ್ನು ಕುಡಿತಾ ಇದ್ದಾಗ ನಿಮ್ಮ ಆರೋಗ್ಯದಲ್ಲಾಗಿರ್ಬೋದು, ನಿಮ್ಮ ಎನರ್ಜಿ ಆಗಿರ್ಬೋದು, ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಆಗಿರ್ಬೋದು ಬೇಗ ವರ್ಕ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ ಹ್ಯೂಲೆನ್ ಅವರು. ಸೊ ನೀವು ಆದರೆ ಈ ಬ್ಲೂ ವಾಟರ್ ಬಾಟಲ್ನ ನೀವು ತಗೊಳ್ಳಿ, ಇದನ್ನು ಒಂದು ಮ್ಯಾನಿಫೆಸ್ಟೇಷನ್ಗೆ ಅಂತ ಇಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಎನರ್ಜೀಸ್ನ ನೀವು ನೋಡೋದಕ್ಕೆ, ನಿಮ್ಮ ಎನರ್ಜೀಸಲ್ಲಿ ಒಂದು ಪಾಸಿಟಿವ್ ಆಗಿರುವಂಥ ಎನರ್ಜೀಸ್ನ, ನಿಮ್ಮ ಆರೋಗ್ಯದಲ್ಲಿ ಒಂದು ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್ನ ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಮ್ಯಾನಿಫೆಸ್ಟೇಷನ್ ಅನ್ನೋದು ಇದು ಪ್ರತಿದಿನದ ಅಭ್ಯಾಸನಾಗಿ ನೀವು ಮಾಡ್ಕೊಳ್ಳಿ. ಸೊ ದಟ್ ನೀವು ಯಾವ ಇಂಟೆನ್ಷನ್ನ ಸೆಟ್ ಮಾಡಿರ್ತೀರಲ್ವ, ಇಲ್ಲಿ ಪೇಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ರಿಪೀಟೆಡಾಗಿ ಇದನ್ನು ನೋಡ್ತಾ ಆ ನೀರನ್ನ ಸೇವನೆ ಮಾಡೋದ್ರಿಂದ ಯು ವಿಲ್ ಸಿ ದಟ್ ನಿಮ್ಮ
ನಿಮ್ಮ ಕಣ್ಮುಂದೆ ಅಂತಹ ಮ್ಯಾನಿಫೆಸ್ಟೇಷನ್ ಬೇಗ ಬರೋದಕ್ಕೆ ಪಾಸಿಬಿಲಿಟೀಸ್ ಇರುತ್ತೆ. ಬಿಕಾಸ್ ನೀವು ರಿಪೀಟೆಡಾಗಿ ಇದನ್ನು ಹೇಳ್ತಾ ಇದ್ದಾಗ, ಇದಕ್ಕೆ ಒಂದು ಒಳ್ಳೆಯ ಎಮೋಷನ್ಸ್, ನಿಮ್ಮ ಥಾಟ್ಸ್ ಅದಕ್ಕೆ ಮ್ಯಾಚ್ ಆಗ್ತಾ ಇದ್ದಾಗ ಇದು ನಿಮ್ಮ ಕಣ್ಮುಂದೆ ಬರೋದಕ್ಕೆ ಎಲ್ಲ ಪಾಸಿಬಿಲಿಟೀಸ್ ಇದೆ ಅಂತ ಹೇಳ್ತೀನಿ. ಹೇಗೆ ಮಾಡಬೇಕು ಇದನ್ನು ಅಂದರೆ, ಫಸ್ಟ್ ನೀವು ಒಂದು ಒಳ್ಳೆಯ ವಾಟರ್ ಬಾಟಲ್ನ ಸೆಟ್ ಮಾಡಿ, ನೀರನ್ನ ಸೆಟ್ ಮಾಡ್ಕೊಳ್ಳಿ. ಆದಷ್ಟು ಈ ಥರದ ಗ್ಲಾಸ್ ವಾಟರ್ ಬಾಟಲ್ನ ಸೆಟ್ ಮಾಡಿ, ಪ್ಲಾಸ್ಟಿಕ್ ವಾಟರ್ ಬಾಟಲ್ನ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಈ ನೀರನ್ನ ಇಟ್ಕೊಂಡು 2 ನಿಮಿಷ ಡೀಪ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ಈ ನೀರಿಗೆ ಒಂದು ಒಳ್ಳೆಯ ಇಂಟೆನ್ಷನ್ನ ಸೆಟ್ ಮಾಡಿ. ಒಂದು ಪ್ರೆಸೆಂಟ್ ಟೆನ್ಸಲ್ಲಿ ಪಾಸಿಟಿವ್ ವರ್ಡ್ಸ್, ಪ್ರತಿದಿನ ನೀವು ಏನನ್ನು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ, ಒಂದು ಈ ಕ್ಷಣಕ್ಕೆ ಇದು ಆಲ್ರೆಡಿ ಆಗಿರೋ ಥರ ಪಾಸಿಟಿವ್ ವರ್ಡ್ಸ್ನ ರಿಪೀಟೆಡಾಗಿ ಈ ನೀರಿಗೆ ಇಂಟೆನ್ಷನ್ನ ಸೆಟ್ ಮಾಡಿ. ಆ ಇಂಟೆನ್ಷನ್ ಸೆಟ್ ಮಾಡಿದಾಗ ಅದಕ್ಕೆ ಒಂದು ಒಳ್ಳೆಯ ಎಮೋಷನ್ನ ಆ್ಯಡ್ ಮಾಡಿ. ಯು ಫೀಲ್ ದಟ್ ಇದು ಆಲ್ರೆಡಿ ನಿಮ್ಮ ಹತ್ರ ಇರೋ ಥರ ಹೇಳಿ, ನಾನು ತುಂಬ ಆರೋಗ್ಯಕರವಾಗಿದ್ದೀನಿ, ನಾನೊಂದು ಒಳ್ಳೆಯ ಮನಿ ಮ್ಯಾಗ್ನೆಟ್, ನನ್ನ ರಿಲೇಷನ್ಶಿಪ್ ತುಂಬ ಅದ್ಭುತವಾಗಿದೆ. ಈ ತರಹದ ಇಂಟೆನ್ಷನ್ನ ಸೆಟ್ ಮಾಡಿ. ಆಲ್ರೆಡಿ ನೀವು ತುಂಬ ಅದ್ಭುತವಾಗಿರೋ ಥರ ಫೀಲ್ ಮಾಡಿ, ಎನರ್ಜೈಸ್ ಮಾಡಿ, ಆ ವರ್ಡ್ಸ್ಗೆ ಪಾಸಿಟಿವಿಟಿನ ತುಂಬುತ್ತಾ ಇದನ್ನು ರಿಪೀಟೆಡಾಗಿ ಆ ನೀರು ಕುಡಿಯುವಾಗೆಲ್ಲ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಫಾರ್ ಎಕ್ಸಾಂಪಲ್, ನೀವು ತುಂಬ ಆರೋಗ್ಯಕರವಾಗಿರಬೇಕು ಅಂತ ಹೇಳಿದ್ರೆ ಈ ನೀರನ್ನ ಇಟ್ಕೊಂಡು ಹೇಳಿ, ಈ ನೀರು ನನ್ನ ದೇಹದ ಎಲ್ಲ ಕೋಶಗಳನ್ನು ತುಂಬ ಆರೋಗ್ಯಕರವಾಗಿ ಇಟ್ಟಿರೋದಕ್ಕೆ ಥ್ಯಾಂಕ್ ಯು. ಫಾರ್ ಎಕ್ಸಾಂಪಲ್, ನೀವು ಹಣದಕ್ಕೆ ಮಾಡ್ತಾ ಇದ್ದೀರಾ ಅಂದರೆ, ನನ್ನಲ್ಲಿ ಅದ್ಭುತವಾದಂತಹ ಮನಿ ಎಕ್ಸ್ಪೀರಿಯನ್ಸಸ್ನ ನಾನು ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು, ನನ್ನೆಲ್ಲ ತುಂಬ ಹಣ ಇರೋದಕ್ಕೆ ಥ್ಯಾಂಕ್ ಯು, ನಾನು ತುಂಬ ಹಣನ ಅಟ್ರಾಕ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ಬೋದು. ನೀವು ರಿಲೇಷನ್ಶಿಪ್ಗೆ ಏನಾದರೂ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಈ ನೀರು ನನ್ನ ರಿಲೇಷನ್ಶಿಪ್ಪಲ್ಲಿ ಪ್ರೀತಿ ಮತ್ತು ಶಾಂತಿಯನ್ನು ತರ್ತಾ ಇರೋದಕ್ಕೆ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡು. ಈ ನೀರು ನನ್ನ ಆರೋಗ್ಯನ ತುಂಬ ಅದ್ಭುತವಾಗಿಟ್ಟಿರೋದಕ್ಕೆ ಥ್ಯಾಂಕ್ ಯು. ಈ ನೀರು ನನಗೆ ಒಳ್ಳೆಯ ಮನಿನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಈ ನೀರು ನನ್ನ ರಿಲೇಷನ್ಶಿಪ್ಪಲ್ಲಿ ಅದ್ಭುತವಾದಂಥ ಎಕ್ಸ್ಪೀರಿಯನ್ಸಸ್ನ ಮಾಡಿ ತೋರಿಸ್ತಾ ಇರೋದಕ್ಕೆ ಥ್ಯಾಂಕ್ ಯು ಅಂತ ಹೇಳಿಕೊಂಡು ಪ್ರತಿದಿನ ಇದನ್ನು ಸೇವನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನೀವೇ ಮ್ಯಾಜಿಕ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ನಿಮ್ಮಲ್ಲಿ ಕಾನ್ಫಿಡೆನ್ಸ್ನ ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ ಆ ನೀರಿಗೆ ಹೇಳ್ತಾ ಇರಿ, ನಾನು ತುಂಬ ಕಾನ್ಫಿಡೆಂಟ್ ಆಗಿರೋದಕ್ಕೆ, ಈ ನೀರು ನನ್ನನ್ನು ಕಾನ್ಫಿಡೆಂಟ್ ಆಗಿಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಈ ನೀರಿಗೆ ನೀವು ಯಾವಾಗ ಥ್ಯಾಂಕ್ ಯು ಅಂತ ಹೇಳ್ತಾ ಈ ನೀರನ್ನ ಕುಡಿತಾ ಇರ್ತೀರಲ್ವ, ಡಾಕ್ಟರ್ ಇಮೋಟೋ ಅವ್ರು ಹೇಳಿದ್ದೇನು, ನೀರಿಗೆ ಯಾವಾಗ ನೀವು ನೀರಿಗೆ ಪಾಸಿಟಿವ್ ವರ್ಡ್ಸ್ ಹೇಳ್ತಾ ಇದ್ದಾಗ, ಥ್ಯಾಂಕ್ ಯು ಅನ್ನುವಂತಹ ಪದನ ಹೇಳ್ತಾ ಇದ್ದಾಗ, ಆ ಥ್ಯಾಂಕ್ ಯು ಅನ್ನೋ ಪದಕ್ಕೆ ಹೈಯರ್ ವೈಬ್ರೇಷನಲ್ ಎನರ್ಜಿ ಇರೋದ್ರಿಂದ ನೀವು ಯಾವಾಗ ಈ ನೀರಿಗೆ ಥ್ಯಾಂಕ್ ಯು, ಈ ನೀರು ನನಗೆ ನನ್ನ ಎಲ್ಲ ಆಸೆಗಳನ್ನ ನೆರವೇರಿಸ್ತಾ ಇರೋದಕ್ಕೆ ಥ್ಯಾಂಕ್ ಯು ಅಂತ ರಿಪೀಟೆಡಾಗಿ ಹೇಳ್ತಾ ಇದ್ದಾಗ, ನಿಮ್ಮ ಲೈಫಲ್ಲಿ ನೀವು ಮ್ಯಾಜಿಕಲ್ ಆಗಿ ಎಕ್ಸ್ಪೀರಿಯನ್ಸಸ್ನ ನೋಡ್ತೀರಾ, ನಿಮ್ಮ ಲೈಫ್ನ ನೀವು ಚೇಂಜ್ ಮಾಡ್ಕೊಳೋದಕ್ಕೆ ರೆಡಿ ಆಗಿದ್ದೀರಾ ಅಂತಲೇ ಅರ್ಥ. ಸೊ ಫ್ರೆಂಡ್ಸ್, ನೀವೇನು ಮಾಡಬೇಕಂದ್ರೆ ಈ ಕ್ಷಣದಿಂದನೇ ಒಂದು ಒಳ್ಳೆಯ ನೀರಿನ ಬಾಟಲ್ನ ಸೆಟ್ ಮಾಡಿ, ಅದಕ್ಕೆ ಒಂದು ಒಳ್ಳೆಯ ಇಂಟೆನ್ಷನ್ನ ಸೆಟ್ ಮಾಡಿ, ನೀವು ಕುಡಿಯುವಂತಹ ನೀರು ಪ್ರತಿಯೊಂದು ಸತಿನೂ ಕುಡಿಯುವಾಗ ಪಾಸಿಟಿವ್ ವರ್ಡ್ಸ್, ಪಾಸಿಟಿವ್ ಎಮೋಷನ್ಸ್, ಪಾಸಿಟಿವ್ ಫೀಲಿಂಗ್ಸ್ನ ಸೆಟ್ ಮಾಡಿ. ನನಗೆ ಅರ್ಹತೆ ಇದೆ, ನಾನು ಪಾಸಿಟಿವ್ ಆಗಿದ್ದೀನಿ, ನಾನು ಎನರ್ಜೆಟಿಕ್ ಆಗಿದ್ದೀನಿ, ನನ್ನ ಎಲ್ಲ ಕೆಲಸಗಳು ಫಾಸ್ಟಾಗಿ ಆಗ್ತಾ ಇರೋದಕ್ಕೆ ಥ್ಯಾಂಕ್ ಯು. ಇಂತಹ ಪದಗಳನ್ನ ರಿಪೀಟೆಡಾಗಿ ಹೇಳ್ತಾ ನೀವು ನಿಮ್ಮ ದಿನಾನ ಸ್ಟಾರ್ಟ್ ಮಾಡಿ. ನಿಮ್ಮ ನೀರಿಗೆ ಸೆಟ್ ಮಾಡಿ ಇಂಟೆನ್ಷನ್, ನೀವು ಅಮೇಝಿಂಗ್ ಆಗಿರುವಂತಹ ರಿಸಲ್ಟ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅಂತ ಹೇಳ್ತೀನಿ. ಈ ಕ್ಷಣದಿಂದನೇ ಈ ಟೆಕ್ನಿಕ್ನ ನೀವು ಫಾಲೋ ಮಾಡಿ. ಇದು ಪ್ರತಿದಿನದ ನಿಮ್ಮ ಅಭ್ಯಾಸದಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ನೀವು ಮ್ಯಾಜಿಕ್ನ ಮಿರಾಕಲ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅಂತ ಹೇಳ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಕಮೆಂಟ್ ಮಾಡಿ ನಾನು ಈ ದಿನದಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ. ವಾಟರ್ ಮ್ಯಾನಿಫೆಸ್ಟೇಷನ್ ಇಸ್ ದ ಹೈಯೆಸ್ಟ್ ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀನಿ. ನೀವು ಈ ಕ್ಷಣದಿಂದನೇ ಸ್ಟಾರ್ಟ್ ಮಾಡಿ, ನಿಮ್ಮ ನೀರಿಗೆ ಇಂಟೆನ್ಷನ್ನ ಸೆಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.